ಕೋರ್ಟ್ನಲ್ಲಿ. ಇದೆಲ್ಲದರಿಂದಾಗಿ ಈಗ ಪೊಲೀಸರು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಾಸೀರ್ ಹುಸೇನ್ಗೆ ಈಗ ನೋಟಿಸ್ ಕೊಟ್ಟು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಆರೋಪಿಗಳ ಮೊಬೈಲ್ನಲ್ಲಿ ಇದ್ದಂಥ ಕೆಲ ಮಾಹಿತಿಗಳನ್ನು ಕೂಡ ಈಗ ಪೊಲೀಸರು ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಮತ್ತಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು. ಗ್ರೂಪ್ ವಾಟ್ಸಪ್ ಚಾಟ್ ಹಾಗೆ ಏನು ಅಂದ್ರೆ ಮೆಸೇಜನ್ನು ಡಿಲೀಟ್ ಮಾಡಿದ್ದಾನ ಅನ್ನುವವರೆಗೂ ಕೂಡ ಈಗ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೊಬೈಲ್ಗಳನ್ನು FSLಗೆ ಕಳಿಸೋದಕ್ಕೆ ತಯಾರಿಯನ್ನು ಕೂಡ ಪೊಲೀಸರು ಮಾಡ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಸಿಗ್ತಾ ಇದೆ. FSL ವರದಿ ಬಂದ ಬಳಿಕ ತನಿಖೆ ಮತ್ತಷ್ಟು ತೀವ್ರ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಈ 3 ಜನ ಆರೋಪಿಗಳು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದು FSL ವರದಿಯಲ್ಲಿ ಕ್ಲಿಯರ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಅವರ ಮೊಬೈಲ್ ಕೂಡ ಚೆಕ್ ಮಾಡಿ ವಾಟ್ಸಪ್ ಚಾಟ್ನಲ್ಲಿ ಏನಾದರೂ ದೇಶ ವಿರೋಧಿ ಚಟುವಟಿಕೆ ಬಗ್ಗೆ ಚಾಟ್ ಮಾಡಿದ್ದಾರೆ, ಅದೇನಾದರೂ ಡಿಲೀಟ್ ಆಗಿದೆಯಾ, ಅದೆಲ್ಲವೂ ಕೂಡ ರಿಟ್ರೀವ್ ಮಾಡಬೇಕಾ, ಈ ಕುರಿತಾಗಿಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಡೀಟೇಲ್ಸನ್ನು ಕೊಡ್ತಾರೆ. ಏನಾಯಿತು, ಯಾವ ಹಂತಕ್ಕೆ ಬಂದಿದೆ ಈಗ ಇದೆಲ್ಲವೂ ಕೂಡ. ಸದ್ಯಕ್ಕಂತೂ FSL ರಿಪೋರ್ಟ್ ವರದಿಯಲ್ಲಿ ಎಸ್ ಹೌದು, ದೇಶ ವಿರೋಧಿ ಹೇಳಿಕೆ ಕೂಗಿದ್ದು ನಿಜ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಕೂಗಿದ್ದು ನಿಜ ಅಂಥೇಳಿ ಆ ಸ್ಲೋ ಮೋಷನ್ ವಾಯ್ಸನ್ನು ಚೆಕ್ ಮಾಡ್ತಾರೆ ಮತ್ತು ಮಾಡ್ಯುಲೇಷನ್ಗಳನ್ನೆಲ್ಲ ಚೆಕ್ ಮಾಡಿದಾಗ ಎಸ್ FSL ರಿಪೋರ್ಟ್ನಲ್ಲಿ ಅದು ದೇಶ ವಿರೋಧಿ ಹೇಳಿಕೆ ಅನ್ನೋದು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಕೂಗಿದ್ದು ನಿಜ ಅನ್ನೋದು ಸಾಬೀತಾದ ನಂತರ ಪೊಲೀಸರು ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದಾರೆ. ಮತ್ತು ರಾಜ್ಯಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದ್ದಂತಹ ವಿಚಾರ ಇದು. ಶಕ್ತಿ ಸೌಧದ ಒಳಗಡೆನೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾರೆ ಅಂತ ಹೇಳಿದರೆ ಎಲ್ಲಿವರೆಗೆ ಬಂದಿದೆ ನಮ್ಮ ವ್ಯವಸ್ಥೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿತ್ತು. ಈಗ ಪೊಲೀಸರು 3 ಜನ ಆರೋಪಿಗಳನ್ನು ಬಂಧನ ಮಾಡಿ ಆದ ನಂತರ ಅವರು ಪಾಸ್ ಇಲ್ಲದೆ ಒಳಗಡೆ ಬಂದದ್ದಾದರೆ ಅದಕ್ಕೆ ನಾಸೀರ್ ಹುಸೇನ್ ಅವರು ಕೂಡ ಜವಾಬ್ದಾರರಾಗ್ತಾರೆ. ಹಾಗಾಗಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ 3 ಜನರ ಮೊಬೈಲನ್ನು ಈಗ ರಿಟ್ರೀವ್ ಮಾಡೋದಕ್ಕೆ, ಮೆಸೇಜ್ ರಿಟ್ರೀವ್ ಮಾಡೋದಕ್ಕೆ, ಕಾಲ್ ರಿಟ್ರೀವ್ ಮಾಡೋದಕ್ಕೆ, ಕಾಲ್ ರೆಕಾರ್ಡ್ಗಳನ್ನು ತೆಗೆಸೋದಕ್ಕೂ ಕೂಡ ಪೊಲೀಸರು ಹೊರಟಿದ್ದಾರೆ. ಆ ನಿಟ್ಟಿನಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ, ಮತ್ತು ಇವರು ಈ ರೀತಿ ಹೇಳಿಕೆ ಕೂಗಿದ್ರಲ್ಲ, ಬೇರೆ ಯಾರಾದರೂ ಇವರ ಹಿಂದುಗಡೆ ಇದ್ದಾರಾ, ಇದೆಲ್ಲದರ ಮಾಹಿತಿಯನ್ನು ತೆಗೆಯೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಬಹಳ ಗಂಭೀರ ವಿಚಾರ ಇದು, ದೇಶ ವಿರೋಧಿ ಚಟುವಟಿಕೆ ಇದು. ಹಾಗಾಗಿ ಸೂಕ್ಷ್ಮವಾಗಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಮಾದೇಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಯಾವ ಹಂತಕ್ಕೆ ಬಂದಿದೆ ತನಿಖೆ? ನೋಟಿಸ್ ಕೂಡ ಕೊಡೋದಕ್ಕೆ ತಯಾರು ಮಾಡಿದ್ದಾರಂತೆ ಮಾನ್ಯ ಸಂಸದರಿಗೆ, ಹೆಚ್ಚಿನ ವಿವರ ಏನಿದೆ ಮಾದೇಶ್? ರಂಜಿತ್, ಈಗಾಗಲೇ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಬಂಧಿಸಿ ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ದು. ಮತ್ತೋರ್ವ ಆರೋಪಿ ಮೊಹಮ್ಮದ್ ನಾಶಿಪುಡಿಯನ್ನ 1 ದಿನ ಎಕ್ಸ್ಟ್ರಾ ಆತನನ್ನ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ವಿಧಾನಸೌಧ ಪೊಲೀಸರು ಮಾಡಿದ್ರು. ಈ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಪತ್ತೆಯಾಗಿದೆ. ಏನಂತಂದ್ರೆ ಅವರ ಒಂದು ಮೊಬೈಲ್ ನಲ್ಲಿ ಚಾಟ್ ಹಿಸ್ಟ್ರಿಗಳಾಗಿರುವುದು, ಒಂದಷ್ಟು ಗ್ರೂಪ್ ನಲ್ಲಿ ಇರೋದು ಕೂಡ ಪತ್ತೆಯಾಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ 3ರನ್ನು ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರ ಗೊತ್ತಾಗಿದೆ. ಅದರಲ್ಲಿ ಒಬ್ಬತನಿಗೆ ಮಾತ್ರ ಪಾಸ್ ಇತ್ತು, ಇನ್ನು 2 ಪಾಸ್ ಇರ್ಲಿಲ್ಲ ಅಂತ ವಿಚಾರ ಗೊತ್ತಾಗಿದೆ. ಹೀಗಾಗಿ ಅವರಿಬ್ರು ಪಾಸ್ ಇಲ್ಲದೆಯೂ ಕೂಡ ವಿಧಾನಸೌಧ ಒಳಗಡೆ ಅಲ್ಲದೆ MP ಜೊತೆಗೆ ಬಂದಿದ್ದು ಹೇಗೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಜೊತೆಗೆ ಈ ಒಂದು ಆರೋಪಿಗಳು ಕೂಡ ಯಾಕೆ ಈ ಒಂದು ಘೋಷಣೆಯನ್ನ ಮಾಡಿದ್ರು, ಇದರಿಂದ ಯಾರಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ನಡೆಸಿದ್ದಾರೆ. ಹೀಗಾಗಿ ಅವರ ಮೊಬೈಲ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಗ್ರೂಪ್ಗಳನ್ನಾಗಿರ್ಬೋದು, ಒಂದಷ್ಟು ವಾಟ್ಸ್ಆಪ್ ಚಾಟ್ಗಳನ್ನ ಡಿಲೀಟ್ ಮಾಡಿರೋದು ಕೂಡ ಗೊತ್ತಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ 3 ಮೊಬೈಲ್ಗಳನ್ನು ಕೂಡ ಈಗಾಗಲೇ FSLಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. FSL ರಿಪೋರ್ಟ್ ಬಂದ ನಂತರ ಮತ್ತೊಂದು ಹಂತಕ್ಕೆ ಒಂದು ತನಿಖೆ ಹೋಗಲಿದೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ MP ನಾಸೀರ್ ಹುಸೇನ್ ಅವ್ರಿಗೂ ಕೂಡ ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವರು ಬಂದಿದ್ದು ಮತ್ತೆ ಅಲ್ಲಿ ನಡೆದಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಿ ಅವರಿಂದ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳುವಂತ ಕೆಲಸಕ್ಕೆ ವಿಧಾನಸೌಧ ಪೊಲೀಸರು ಮುಂದಾಗಲಿದ್ದಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ನಾಸೀರ್ ಹುಸೇನ್ಗೆ ನೋಟಿಸ್ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್.